ದೌರ್ಜನ್ಯವನ್ನ ಮತ್ತು ಆ ಉಗ್ರಗಾಮಿತ್ವನ ಆ ಕುಕೃತ್ಯವನ್ನ ಖಂಡಿಸೋದಕ್ಕೆ ನಮ್ಗೆ ಎಐಸಿಸಿ ಮತ್ತು ಕೆಪಿಸಿಸಿ ಇಂದ ಏನು ಆದೇಶ ಬಂದಿದೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಸೇರಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು, ಅವ್ರಿಗೆ ಸಂತಾಪ ಸೂಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಚಂಪಕ್ ಸರ್ಕಲ್ ಇಂದ ಮತ್ತು ಇಲ್ಲಿ ಗಾಂಧಿ ಸರ್ಕಲ್ ವರೆಗೂ ನಾವು ಮೌನ ಮೆರವಣಿಗೆ ಮುಖಾಂತರ ಮತ್ತು ದೀಪ ಕ್ಯಾಂಡಲ್ ಅನ್ನ ಹತ್ತಿಸಿ ನಾವು ಸಂತಾಪ ಸೂಚನೆಯ ಒಂದು ಅಂಶವನ್ನ ನಾವು ಬೆಳಕಿ ತರೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಒಬ್ಬೊಬ್ಬರ ಹೆಸರು ಹೇಳಕ್ಕೆ ಆಗೋದಿಲ್ಲ, ಎಲ್ಲಾ ಮುಖಂಡರು ಮತ್ತು ಕೋಲಾರಿನ ನಾಗರಿಕರು ಸಹ ಮಹಿಳಾ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಏನು ಮೊನ್ನೆ ನಡೆದ ಒಂದು ದೊಡ್ಡ ಭೀಕರ ಹಿಂಸಾಕಾಂಡ ನಡೀತು ಉಗ್ರಗಾಮಿಗಳಿಂದ, ಇಡೀ ಭಾರತೀಯ ಜನತೆ ನೋವು ತಿನ್ನೋ ಒಂದು ವಿಚಾರ ಮತ್ತು ದುಃಖದ ವಿಚಾರ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಅವರು ಪಾಪಿ ಉಗ್ರಗಾಮಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರು ಜಿಹಾದ್ ಹೆಸರು ಹೇಳ್ಕೊಂಡು ಇವತ್ತಿನ ದಿನ ಗಂಡಸರಿಗೆ ಟಾರ್ಗೆಟ್ ಮಾಡಿ ಸಾಯಿಸಿರುವಂತದ್ದು ನಮ್ಮ ಕರ್ನಾಟಕದ ಭರತ್ ಭೂಷಣ್ ಮತ್ತು ಮುರಳೀರಾವ್, ಶಿವಮೊಗ್ಗದ ಮಂಜುನಾಥ್ ರಾವ್ ಅನ್ನೋ ವ್ಯಕ್ತಿಗಳನ್ನ ಗುಂಡಿಟ್ಟು ಕೊಂದಿರುವಂತದ್ದು ಇಡೀ ಕರ್ನಾಟಕನೇ ಇಡೀ ದೇಶನೇ ಇವತ್ತು ದುಃಖದ ಮಡಲಲ್ಲಿ ನಾವು ಮುಣುಗ್ತಾ ಇದ್ದೀವಿ. ಆದರೆ ಈ ಕೃತ್ಯವನ್ನ ಇಡೀ ಸರ್ಕಾರ ಈ ಬಗ್ಗೆ ಅಲ್ಲಿ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಒಟ್ಟಾಗಿ ಪಕ್ಷಾತೀತವಾಗಿ ಇವತ್ತಿನ ಉಗ್ರಗಾಮಿತ್ವನ ಆ ದೌರ್ಜನ್ಯವನ್ನ ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಪ್ರಪಂಚದಾದ್ಯಂತ ಈ ಕುಕೃತ್ಯವನ್ನ ಖಂಡಿಸ್ತಾ ಇದ್ದೀವಿ. ಆ ಪಾಕ್ನ ಪ್ರಾಯೋಜಿತ ಉಗ್ರಗಾಮಿಗಳು ಇವತ್ತಿನ ದಿನ 4 ಯುದ್ಧಗಳು ನಡೆದಿದೆ ಇಂಡಿಯಾಗೆ ಮತ್ತು ಪಾಕಿಸ್ತಾನಕ್ಕೆ. ಆದರೂ ಸಹ ಎಲ್ಲಾ ಯುದ್ಧಗಳಲ್ಲಿ ಸೋತು ಸಹ ಪಾಕಿಸ್ತಾನ ಇವತ್ತು ಬುದ್ಧಿ ಕಲಿದೇ ಇರುವಂತದ್ದು ನಮ್ಗೆ ಭಾರಿ ಬೇಸರ ಆಗ್ತಾ ಇದೆ. ಅದರಿಂದ ಅವರಿಗೆ ಮತ್ತೆ ಸರ್ಕಾರ ಅವರಿಗೆ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಅವರಿಗೆ ಕಾರ್ಯಾಚರಣೆ ತೊಡಸ್ಕೊಂಡಿರುವಂತದ್ದು ಒಂದು ಸಮಾಧಾನವಾದಂತಹ ಅಂಶ. ಆದರೂ ಸಹ ನಮ್ಮ ಕಾಂಗ್ರೆಸ್ನ ಅಧಿನಾಯಕಿ ನಮ್ಮ ಇಂದಿರಾ ಗಾಂಧಿ ಅವರು ಆವತ್ತು ಪಂಜಾಬ್ನ ಉಗ್ರಗಾಮಿಗಳನ್ನ ನಿಗ್ರಹಣ ಮಾಡದೇ ಇದ್ದಿದ್ರೆ ಇವತ್ತು ಪಂಜಾಬ್ ಒಂದು ಸ್ವತಂತ್ರ ದೇಶ ಆಗ್ತಾ ಇತ್ತು. ಅದಕ್ಕೆ ಪ್ರಾಣ ತತ್ತವರು ನಮ್ಮ ಕಾಂಗ್ರೆಸ್ನ ಅಧಿನಾಯಕಿ ನಮ್ಮ ಇಂದಿರಾ ಗಾಂಧಿ ಅವರು. ಹಾಗೇನೆ LTTE ಉಗ್ರಗಾಮಿಗಳು ಅವರು ಶ್ರೀಲಂಕಾದಲ್ಲಿ ಆ ಉಗ್ರಗಾಮಿತ್ವ ಕಾರಣಕ್ಕೆ ಪ್ರಾಣ ಅಸುನೀಗಿದ್ದು ನಮ್ಮ ರಾಜೀವ್ ಗಾಂಧಿ ಅವರು. ಇಂಥ ಮಹಾಚೇತನಗಳು ನಮ್ಮ ಕಾಂಗ್ರೆಸ್ನ ನಾಯಕರಾಗಿರುವಂತದ್ದು, ನಮ್ಮ ಇತಿಹಾಸ ಪುರುಷ ಆಗಿರುವಂತದ್ದು ನಮಗೆಲ್ಲರ ಹೆಗ್ಗಳಿಕೆಯ ವಿಚಾರ. ಆದರೆ ಇಲ್ಲಿ ಈಗಲೂ ಸಹ ಇಲ್ಲಿ ಉಗ್ರಗಾಮಿಗಳು ಏನು ಕೈವಾಡ ನಡೆದಿದೆ ಅದಕ್ಕೆ ನಮ್ಮ ಇದು ಪೋಲಾಗಿರುವಂತದ್ದು, ಕರ್ತವ್ಯ ಪೋಲಾಗಿರುವಂತದ್ದು ಇಲ್ಲಿ ಮತ್ತು ಸೆಕ್ಯೂರಿಟಿ ಇದು ಸರಿಯಾಗಿ ಆಗದಿರುವಂತದ್ದು ಇದು ಸಹ ಒಂದು ಕಾರಣ ಆಗಿದೆ. ಇದಕ್ಕೆ ನಿಜವಾದ ಸಹ ಬಿಜೆಪಿ ಸರ್ಕಾರ ಜವಾಬ್ದಾರಿಯುತವಾಗಿ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡಿರುವಂತದ್ದೇ ಇದು ಒಂದು ಉಗ್ರಗಾಮಿತ್ವಕ್ಕೆ ಮತ್ತು ಈ ದೌರ್ಜನ್ಯಕ್ಕೆ ಕಾರಣ ಆಗಿರುವಂತದ್ದನ್ನ ಮಾತು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ಮುಂದೆ ನಮ್ಮ ಊರ್ಬಾಗ್ಲ ಶ್ರೀನಿವಾಸ್ ಅವರು ತಮ್ಮ ಉದ್ದೇಶ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಕುಟುಂಬದಿಂದ ಬಂದಂತ ನಮ್ಮ ಅಣ್ಣ ತಮ್ಮಂದ್ರನ್ನ ಕಾಶ್ಮೀರದ ಪಹಲ್ಗಾಮ್ ನಗರದಲ್ಲಿ ಭಯೋತ್ಪಾದಕರು ಗುಂಡಿಗೆ ಬಲಿ ಕೊಟ್ಟು ಅವರಿಗೆ ಹುತಾತ್ಮರನ್ನಾಗಿ ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚ ಈ ಒಂದು ದುಷ್ಕೃತ್ಯವನ್ನ ಖಂಡನೆಗೆ ಈಡು ಮಾಡಿದೆ. ಅಮೆರಿಕದ ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಪ್ರಾಮುಖ್ಯವೋ ಭಾರತ ದೇಶಕ್ಕೆ ಕಾಶ್ಮೀರು ಈ ದೇಶದ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಹೋಗಿದ್ದಂಥವ್ರೆಲ್ಲರೂ ಕೂಡ ದೇವ ನಗರಿ, ದೇವರು ಇರ್ತಕ್ಕಂಥ ಸ್ಥಳ ಕಾಶ್ಮೀರ ಭಾರತ ದೇಶದ್ದು ಅಂತಕ್ಕಂಥ ರೀತಿಯಲ್ಲಿ ಪ್ರವಾಸಿಗರು ಅಲ್ಲಿ ಹೋಗಿದ್ದಾಗ ಈ ದುಷ್ಕೃತ್ಯವನ್ನ ಪಾಕಿಸ್ತಾನದ ಉಗ್ರಗಾಮಿ ಪಾಪಿಗಳು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚ ಇವತ್ತು ದಿಗ್ಭ್ರಮೆಗೊಂಡಿದೆ. ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಖರ್ಗೆ, ಸೋನಿಯಾಜಿ, ರಾಹುಲ್ ಜಿ, ಕರ್ನಾಟಕದ ಸಿದ್ದರಾಮಯ್ಯನವರು, DK ಶಿವಕುಮಾರ್, KH ಮುನಿಯಪ್ಪನವರ ನಮ್ಮೆಲ್ಲ ಮುಖಂಡರು ಬಿಜೆಪಿ ಸರ್ಕಾರದ ಜೊತೆ ನಾವಿದ್ದೀವಿ. ನೀವು ಪಕ್ಷಾತೀತವಾಗಿ ಈ ಒಂದು ಕೃತ್ಯವನ್ನ ಖಂಡಿಸಬೇಕು. ದಿಟ್ಟವಾದ
ಹೆಜ್ಜೆ ಇಡಬೇಕು. ಈ ದುಷ್ಕೃತ್ಯ ನಡೆಸಿರ್ತಕ್ಕಂಥ ಉಗ್ರಮಗಳನ್ನ ಬಲಿ ಹಾಕ್ಬೇಕು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಭಯೋತ್ಪಾದನೆಯನ್ನ ಹೋಗಲಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿಯ ಸರ್ಕಾರ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ಹೆಜ್ಜೆ ಹಿಡಿದೆ ನೇರವಾಗಿ ಈ ಉಗ್ರಗಾಮಿಗಳನ್ನ ಬಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ರಾಜ್ಯದ ಕೆಪಿಸಿಸಿ ವತಿಯಿಂದ ಏನು ಡಿ.ಕೆ. ಶಿವಕುಮಾರ್ ಅವರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ನಗರ ತಾಲೂಕುಗಳಲ್ಲಿ ಸಂಜೆ ಅವರ ಆತ್ಮಗಳಿಗೆ ಶಾಂತಿ ಕೊರಲು ಮತ್ತು ಅವರ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲು ಒಂದು ಮೌನ ಮೆರವಣಿಗೆಯನ್ನ ಮಾಡಿದ್ದೇವೆ. ಈ ಮೌನ ಮೆರವಣಿಗೆ ಮುಖಾಂತರ ನಮ್ಮ ಕರ್ನಾಟಕದ ಅಲ್ಲದೆ ದೇಶದಲ್ಲಿ ಯಾರು ಈ ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ನಿಮಗೆ ಅನೇಕ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅದನ್ನ ಖಂಡಿಸ್ತಾ ಇದ್ದಾರೆ. ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿ ಒಂದು ತಾಲೂಕಲ್ಲೂ ಕೂಡ ಇದನ್ನ ಖಂಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಯಾರು ಉಗ್ರಮಗಳು ಯಾರು ಇದ್ದಾರೆ ಅವ್ರನ್ನ ಹುಡುಕಿ ಅದೇ ತರ ಶೂಟ್ ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಆ ಸತ್ತೋರ್ ಮನೆ ಅವರು ಕೂಡ ಆತ್ಮ ಶಾಂತಿ ಸಿಗ್ಲಿ, ಅವ್ರ ಮನೆಯವರು ಕೂಡ ಧೈರ್ಯ ತುಂಬಿ ಅವ್ರ ಮನೆಯಲ್ಲೇ ಇಂಥ ಗಂಡುಗಳು ಹುಟ್ಟಿ ಬರ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವ್ರನ್ನ ಎಲ್ಲ ಪ್ರಾರ್ಥನೆ ಮಾಡ್ತೀರಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಒಂದು ವಿಷಯ ಹೇಳೋದೇನಂದ್ರೆ ಬಾರ್ಡರ್ ಅಲ್ಲಿ ಏನ್ ಅವ್ರು ಹೆಂಗ್ ಒಳಗ್ ಬರ್ತಾರೆ ಅದೆಲ್ಲ ಹೇಳಕ್ ಹೋದ್ರೆ ಬಹಳ ಇದೆ. ಇವಾಗ ಅವೆಲ್ಲ ಮಾತಾಡೋ ಸಮಯ ಅಲ್ಲ. ಅವ್ರನ್ನೆಲ್ಲ ಹಿಡಿದು ಹಂಗೆ ಅವ್ರನ್ನ ಶೂಟ್ ಮಾಡ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಇಡೀ ದೇಶ 140 ಕೋಟಿ ಜನ ಕೂಡ ಇವತ್ತು ದುಃಖದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ನೋಟ್ಬಂದಿ ತಗೊಬಂದ್ರು. ಅದರಿಂದ ನಾವು ಭಯೋತ್ಪಾದನೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಆರ್ಟಿಕಲ್ 370 ತೆಗೆದಾಕಿದ್ರು. ಅದರಿಂದ ನಾವು ಭಯೋತ್ಪಾದನೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಭಯೋತ್ಪಾದನೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಸೈನಿಕರಿದ್ದಾರೆ. ಎಲ್ಲಿ? ನಮ್ಮ ಕಾಶ್ಮೀರದಲ್ಲಿ. ಆದ್ರೆ ಇವತ್ತು ನಮ್ಮ ದೇಶದ ನಾಗರಿಕರ ಮೇಲೆ ಇವತ್ತು ಯಾವ ರೀತಿ ಒಂದು ಹಿಂಸೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತು ನಾವು ನೋಡಿಲ್ಲ. ಆದ್ರೆ ನಾವು ನಮ್ಮ ಕಣ್ಣಾರೆ ಇವತ್ತು ನಮ್ಮ ದೇಶದ 28 ಜನ ಇವತ್ತು ಅವ್ರಿಗೆ ಯಾವ ರೀತಿ ಕೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಇವತ್ತು ಧರ್ಮಕ್ಕೂ ಭಯೋತ್ಪಾದನೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ ಉದಾಹರಣೆಗಳು ನಾವು ಕಾಶ್ಮೀರ್ನಲ್ಲಿ ಮೊನ್ನೆ ನೋಡಿದಾಗ ಅಲ್ಲ ಸ್ಥಳೀಯರು ಅಲ್ಲಿ ಏನು ಭಯೋತ್ಪಾದನೆ ಕೃತ್ಯ ಎಲ್ಲಿ ನಡೀತು ಆ ಕೃತ್ಯ ನಡೆದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅದು ಎಲ್ಲರೂ ಸುಮಾರು ಜನ ಅಲ್ಲಿ ಸುಮಾರು ಒಂದು 500ಕ್ಕಿಂತ 1000 ಜನ ಇರ್ಬೋದು ಆ ಸ್ಥಳದಲ್ಲಿ. ಆದ್ರೆ ಕೇಂದ್ರ ಸರ್ಕಾರ ಹೇಳತ್ತೆ ಅಲ್ಲಿ ಜನ ಸೇರಿರೋದೇ ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ದಿರ ನಡೆದೋಗಿದೆ ಅಂತ ಹೇಳ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿಯ ಒಂದು ಎಲ್ಲ ಆಲ್ ಪಾರ್ಟಿ ಲೀಡರ್ಸ್ ಮೀಟಿಂಗ್ ಅನ್ನ ಕರೀತಾರೆ. ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಬಿಹಾರದಲ್ಲಿ ಎಲೆಕ್ಷನ್ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ. ಆಲ್ ಪಾರ್ಟಿ ಮೀಟಿಂಗ್ಸ್ ನಲ್ಲಿ ನಮ್ಮ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು ನಾವು ನಿಮ್ ಜೊತೆಯಲ್ಲಿ ಇದೀವಿ ಅಂತ ಅವ್ರ ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಕೊಡ್ತದೆ. ಆದ್ರೆ ಆಡಳಿತ ಪಕ್ಷ ಇವತ್ತು ಸಂಪೂರ್ಣವಾಗಿ ವಿಫಲ ಆಗಿದೆ. ನಮ್ಮ ದೇಶಕ್ಕೆ ಇವತ್ತು ಯಾವ ರೀತಿ ಅವರು ನಮ್ಮ 28 ಜನರನ್ನ ಕೊಂದಿದ್ದಾರೆ, ಅದೇ ರೀತಿ ನಮ್ಮ ದೇಶದ ಎಲ್ಲ 140 ಕೋಟಿ ಜನ ಕೂಡ ನಮ್ಮ ಸರ್ಕಾರದ ಜೊತೆ ಇವತ್ತಿದೆ. ನೀವು ಕೂಡಲೇ ಅವ್ರ ಮೇಲೆ ಏನು ನಮ್ಮ ಮೇಲೆ ಅವರು ದಾಳಿ ಮಾಡ್ತಿದ್ದಾರೆ, ಪ್ರತಿ ದಾಳಿಯನ್ನ ಮಾಡಿ ಅವ್ರಿಗೆ ತಕ್ಕ ಪಾಠ ಕಳಿಸ್ಬೇಕಾಗಂತ ನಾವು ಕೇಳ್ಕೊಂತ ಇದೀವಿ. ಅದೇ ರೀತಿಯಲ್ಲಿ ಏನು ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳಿದ್ದಾರೆ, ಅವ್ರ ಉಗ್ರಗಾಮಿಗಳು ಯೋಧರು, ಅವ್ರ ಸ್ವಾತಂತ್ರ್ಯ ಹೋರಾಟಗಾರರಂತ ಅಲ್ಲಿನ ಉಪ ಪ್ರಧಾನಿ ಮಂತ್ರಿಗಳು ಹೇಳ್ತಾರೆ. ಅವ್ರಿಗೇನ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಮ್ಗೆ ನಮ್ಮ ದೇಶದಲ್ಲಿ ಇವತ್ತು 28 ಜನ ಇವತ್ತು ಧರ್ಮದ ಹೆಸರಿನಲ್ಲಿ ಬಿಜೆಪಿಯವರು ಫೋಟೋಗಳು ಹಾಕಂತ ಇದ್ದಾರೆ. ಮುಸ್ಲಿಂ ಧರ್ಮದ ಅಲ್ಲಿ ಸ್ಥಳೀಯರೆಲ್ಲ ಮುಸ್ಲಿಮ್ರೆ. ಒಬ್ಬರನ್ನ ನಮ್ಮ ರಾಜ್ಯದ ಏನು ಮಂಜುನಾಥ್ ಅವ್ರು ಇದ್ದಾರೆ ಅವ್ರ ಮಗನ್ನ ಎದುರ ಮೇಲೆ ಎತ್ತಾಕೊಂಡು ಕೆಳಗಡೆ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅವರು ಮುಸ್ಲಿಂ ಅಲ್ವಾ? ಅವ್ರು ಮುಸ್ಲಿಂ ಅಲ್ವಾ? ಅದೇ ಜಾಗದಲ್ಲಿ ಬಿಜೆಪಿ ಒಬ್ಬ ಲೀಡರ್ ಒಂದು ಕುಟುಂಬನ ಅಲ್ಲಿ ಇರ್ತದೆ. ಆ ಕುಟುಂಬದ ಇಡೀ ಎಂಟೈರ್ ಕುಟುಂಬವನ್ನ ಅವ್ರು ಉಗ್ರಗಾಮಿಗೆ ಕೇಳ್ತಾರಂತೆ, ಯಾರು ನಿಮ್ಮವರ ಅಂದ್ರೆ ಹೌದು ನಮ್ಮವರು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅಂತ ಹೇಳಿ ಸುಳ್ಳು ಹೇಳಿ
ಅವತ್ತು ನಮ್ಮ ರಾಷ್ಟ್ರದ ಒಂದು ಕುಟುಂಬವನ್ನ ಬಿಜೆಪಿ ಕುಟುಂಬವನ್ನ ಅವತ್ತು ರಕ್ಷಣೆ ಮಾಡಿದ್ದಾರೆ ಕಾಶ್ಮೀರದ ಜನತೆ. ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ರಾಜ್ಯದ ಸಂತೋಷ್ ಲಾಡ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನ್ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಮಿಕ ಮಂತ್ರಿಗಳಾದಂತ ಸಂತೋಷ್ ಲಾಡ್ ಸಾಹೇಬರಿಗೆ ಡೆಪ್ಟೇಟ್ ಮಾಡಿ ಅಲ್ಲಿಂದ ಸುಮಾರು ನೂರಾರು ನಮ್ಮ ಪ್ರವಾಸಿಗಳನ್ನ ಬಹಳ ಯಶಸ್ವಿಯಾಗಿ ಉಚಿತವಾಗಿ ತಗೊಬಂದು ನಮ್ಮ ರಾಜ್ಯಕ್ಕೆ ಸೇರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗತ್ತೆ. ಅದೇ ರೀತಿ ಸಂತೋಷ್ ಲಾಡ್ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗತ್ತೆ. ಅದೇ ರೀತಿ DK ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗತ್ತೆ. ಅದೇ ರೀತಿ ಒಬ್ಬೊಬ್ಬರಿಗೆ 10 ಲಕ್ಷ ಪರಿಹಾರ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸಬೇಕಾಗತ್ತೆ. ಅದೇ ರೀತಿ ಕೂಡಲೇ ಈ ಅಮಿತ್ ಶಾ ಏನು ವೈಫಲ್ಯ ಆಗಿದ್ದಾರೆ, ಅವ್ರು ಕೂಡಲೇ ಅವ್ರ ರಾಜೀನಾಮೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಂತ, ಇದು ಏನು AICC ಮತ್ತು ನಮ್ಮ KPCC ನಿರ್ದೇಶನ ಮೇರೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅವ್ರಿಗೆಲ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ನಾವೆಲ್ಲ ಸೇರಿಸಿದ್ದೀವಿ. ಅದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಎಲ್ಲ ನಾಯಕರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು